ಜನರೇ, ಯವನ ಬರೆದ ಸುವಾರ್ತೆ 3ನೇ ಅಧ್ಯಾಯ ನಿಕೋದೇಮನ ಜೀವಿತವನ್ನ ಕುರಿತು ನಾವು ಧ್ಯಾನಿಸುತ್ತಿದ್ದೇವೆ. ಯೇಸು ಸ್ವಾಮಿ ನಿಕೋದೇಮನ ಜೊತೆಗೆ ಮಾತನಾಡುತ್ತಿರುವಂತ ಸಂಭಾಷಣೆಯನ್ನ ಕುರಿತು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನಮ್ಮ ಆತ್ಮೀಯ ಲಾಭಕ್ಕಾಗಿ ಅವುಗಳನ್ನ ಕೂಡಿಸಿಕೊಳ್ಳೋಣ. ನಿಕೋದೇಮನು ಫರಿಸಾಯನಾಗಿದ್ದನು. ನಿಕೋದೇಮನು ನೀತಿವಂತನಾಗಿದ್ದನು. ಅಂದ್ರೆ ಆತನು ಧರ್ಮಶಾಸ್ತ್ರದ ವಾಕ್ಯಗಳನ್ನ ಪಾರಂಗತ ಮಾಡುವಂತ ರಬ್ಬಿಯಾಗಿದ್ದನು. ಇತರರಿಗೆ ವಾಕ್ಯವನ್ನ ಬೋಧಿಸುವಾತನಾಗಿದ್ದನು. ಸನ್ಹೆದ್ರಿನ್ ಸಭೆಯಲ್ಲಿ ಪ್ರಮುಖ ಸ್ಥಾನದ ಸದಸ್ಯನಾಗಿದ್ದನು. ಈ ರೀತಿಯಾಗಿ ನಿಕೋದೇಮನು ತನ್ನ ಆತ್ಮೀಯ ಜೀವಿತದಲ್ಲಿ ಧಾರ್ಮಿಕ ವ್ಯಕ್ತಿಯಾಗಿದ್ದನು. ಸಂಪ್ರದಾಯವನ್ನ ಕೈಗೊಳ್ಳುವಂತ ವ್ಯಕ್ತಿಯಾಗಿದ್ದನು. ಆದರೆ ಯೇಸ್ವಾಮಿ ಅವನ ಜೊತೆಗೆ ಮಾತನಾಡುವಾಗ ನಿಕೋದೇಮನ ಜೊತೆಗೆ ಯೇಸ್ವಾಮಿ ತಿಳಿಸಿದಂತ ಆತ್ಮೀಯ ಸಂಗತಿ ಏನೆಂದರೆ, ನಿಕೋದೇಮನೇ, ನೀನು ಯಹೂದ್ಯನಾಗಿರಬಹುದು, ಫರಿಸಾಯನಾಗಿರಬಹುದು, ಅಥವಾ ನೀನು ರಬ್ಬಿಯಾಗಿರಬಹುದು, ನೀನು ಸನ್ಹೆದ್ರಿನ್ ಸಭೆಯ ಪ್ರಮುಖ ವ್ಯಕ್ತಿಯಾಗಿರಬಹುದು. ಆದರೆ ನೀನು ತಿರುಗಿ ಹುಟ್ಟಬೇಕೆಂಬುದಾಗಿ ಆತನು ಹೇಳಿದ. ನೀನು ರಕ್ಷಣೆ ಹೊಂದಬೇಕೆಂಬುದಾಗಿ ಆತನು ಹೇಳಿದ. ಯೇಸು ಕ್ರಿಸ್ತನನ್ನ ನೀನು ನಂಬಬೇಕು ಎಂಬುದಾಗಿ ನಿಕೋದೇಮನಿಗೆ ದೇವರು ಮಾತನಾಡಿದ್ದನ್ನ ಕುರಿತು ನಾವು ಧ್ಯಾನಿಸಿದೆವು. ವಾಕ್ಯ ಭಾಗದ ಧ್ಯಾನದಲ್ಲಿ ನಾವು ನೋಡ್ತೇವೆ, ಅವರ ಒಂದು ಸಂಭಾಷಣೆ ಅಂತ್ಯಕ್ಕೆ ಬಂದಿತೋ ಎಂಬುದಾಗಿ ನಾವುಗಳು ಗಮನಿಸುವಾಗ 16ನೇ ವಾಕ್ಯದಲ್ಲಿ ಇಡೀ ಕ್ರೈಸ್ತ ಮಂಡಲ, ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ತಿಳಿದಂತ ಒಂದು ವಾಕ್ಯ, ಅರ್ಥ ಮಾಡಿಕೊಂಡಂತ ವಾಕ್ಯ, ಇಷ್ಟಪಡುವಂತ ವಾಕ್ಯ, ಕಂಠಪಾಠ ಮಾಡುವಂತ ವಾಕ್ಯ ಯವನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ಈ ಇಷ್ಟೊಂದು ಪ್ರೀತಿಯನ್ನ ಒಳಗೊಂಡಂತ ಈ ವಾಕ್ಯವನ್ನ ಯೇಸು ಸ್ವಾಮಿ ಈ ವಾಕ್ಯ ಭಾಗದಲ್ಲಿ ನಿಕೋದೇಮನ ಮೂಲಕ, ಪರಿಶುದ್ಧಾತ್ಮ ದೇವರ ಮೂಲಕ ಇಂದು ಈ ವಾಕ್ಯಗಳನ್ನ ಧ್ಯಾನಿಸುವ ನಮಗೆ ಕರ್ತನು ದಯಪಾಲಿಸುತ್ತಿದ್ದಾರೆ. ಈ ಒಂದು ಧ್ಯಾನಕ್ಕಾಗಿ ನಾನು ಸಿದ್ಧತೆಗೊಳ್ಳುತ್ತಿರುವಂತ ಸಮಯದಲ್ಲಿ ನನ್ನ ಯವನದ ಜೀವಿತದಲ್ಲಿ ಈ ಒಂದು ವಾಕ್ಯದ ಮೇಲೆ ಒಂದು ವಿಡಿಯೋ ಕ್ಲಿಪ್ ಅನ್ನ ಯವನಸ್ಥರ ಕೂಟದಲ್ಲಿ ಅದನ್ನ ಅವರು ನಮಗೆ ತೋರಿಸಿ ಈ ಯವನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನ ವರ್ಣಿಸಿದರು, ವಿವರಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಸಮಯ ಇರುವುದಾದರೆ ನೀವು ದಯಮಾಡಿ ಯೂಟ್ಯೂಬ್ಗೆ ಹೋಗಿ ಯವನ ಬರೆದ ಸುವಾರ್ತೆ ಜಾನ್ 3:16 ಶಾರ್ಟ್ ವಿಡಿಯೋ ಕ್ಲಿಪ್ ಅನ್ನ ಕ್ಲಿಕ್ ಮಾಡಿ. 4-5 ವಿಡಿಯೋಗಳು ಬರ್ತದೆ. ಅದರಲ್ಲಿ ಒಂದು ವಿಡಿಯೋ ತಂದೆ ಮತ್ತು ಮಗನ ವಿಡಿಯೋ, ಮತ್ತು ಆ ವಿಡಿಯೋದಲ್ಲಿ ಒಳಗೊಂಡಂತ ಆತ್ಮೀಯ ಪಾಠ, ಮನ ಮುಟ್ಟುವಂತ ವಾಕ್ಯ ಭಾಗವಾಗಿದೆ, ಒಂದು ಚಿತ್ರಣವಾಗಿದೆ. ಬಹಳ ಕಡಿಮೆ ಸಮಯದ ಒಂದು ವಿಡಿಯೋ. ಈಗ ನಾನು ವಾಕ್ಯಗಳ ಮೂಲಕ, ಮಾತುಗಳ ಮೂಲಕ ಅದನ್ನ ವಿವರಿಸುತ್ತೇನೆ. ಆದ್ರೆ ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ, ದಯಮಾಡಿ ನೀವು ಅದನ್ನ ಹಾಸಿಗೆಗೆ ಹೋಗುವುದಕ್ಕೆ ಮುಂಚಿತವಾಗಿ ಆ ವಿಡಿಯೋ ಕ್ಲಿಪ್ ಅನ್ನ ದಯಮಾಡಿ ನೀವು ನೋಡ್ರಿ. ಒಂದು ವೇಳೆ ನಿಮ್ಗೆ ದೊರಕಲಿಲ್ಲ, ನಿಮಗೆ ನೋಡ್ಬೇಕು ಅನಿಸಿದರೆ ದಯಮಾಡಿ ನನಗೆ ಕಾಲ್ ಮಾಡ್ರಿ. ನಾನು ನಿಮಗೆ ಅದರ ಲಿಂಕ್ ಅನ್ನ ಕಳಿಸ್ಕೊಡ್ತೇನೆ, ಅಥವಾ ಹೇಗೆ ನೋಡ್ಬೇಕೆಂಬುದಾಗಿ ಕೂಡ ನಾನು ನಿಮಗೆ ಸೂಚಿಸ್ತೇನೆ. ಪ್ರಿಯ ದೈವ ಜನರೇ, ಆ ತಂದೆ ಮತ್ತು ಮಗನ ಆ ಒಂದು ವಿಡಿಯೋದಲ್ಲಿ, ಚಿತ್ರೀಕರಣದಲ್ಲಿ ಈ ರೀತಿಯಾಗಿ ಆ ಬೋಧಕನು ಸಂದೇಶವನ್ನ ಪ್ರಾರಂಭಿಸುತ್ತಾನೆ. ತಂದೆ ಒಬ್ಬ ರೈಲು ಸೇತುವೆಯನ್ನ ನಿರ್ವಹಿಸುವಂತ ನಿರ್ವಾಹಕನಾಗಿದ್ದಾನೆ. ಅಂದರೆ ಯುರೋಪ್ ರಾಷ್ಟ್ರಗಳಲ್ಲಿ ಹೆದ್ದಾರಿಗಳು ಬಹಳ ಕಡಿಮೆ. ಆದ ಕಾರಣ ಅವರು ಹೆಚ್ಚಾಗಿ ರೈಲು ವ್ಯವಸ್ಥೆಗಳನ್ನ ಉಪಯೋಗಿಸುವಂತವರಾಗಿದ್ದಾರೆ.
ಈ ತಂದೆ ನಿರ್ವಾಹ ಮಾಡುವಂತ ಈ ರೈಲ್ವೆ ಸೇತುವೆ ಹೇಗಿದೆ ಎಂಬುದಾಗಿ ನೋಡುವಾಗ, ಹಡಗು ಈ ರೈಲನ್ನ, ಈ ಒಂದು ಹಡಗು ಈ ಸೇತುವೆಯನ್ನ ದಾಟಬೇಕಾದರೆ ಆ ಸೇತುವೆಯ ಮೇಲಿರತಕ್ಕಂತ ರೈಲ್ವೆ ಹಳಿ ಅದು ಈ ರೀತಿಯಾಗಿ ತೆರೆದುಕೊಳ್ಳುವಂತದ್ದಾಗಿದೆ. ಮತ್ತು ಹಡಗು ಚಲಿಸಿದ ನಂತರ, ಆ ಒಂದು ಸೇತುವೆಯ ಕೆಳಗಡೆ ದಾಟಿದ ನಂತರ ಈ ರೈಲ್ವೆ ಹಳಿ ಪುನಃ ಮತ್ತೆ ಸಮಾನಾಂತರವಾಗಿ ಮುಚ್ಚಿಕೊಳ್ಳುವಂತದ್ದಾಗಿದೆ. ಈ ತಂದೆ ಈ ರೈಲ್ವೆ ಹಳಿಯನ್ನ ನಿರ್ವಹಿಸುತ್ತಿದ್ದ. ಹಡಗು ಬರುವಾಗ ಅದಕ್ಕೆ ಮಾರ್ಗವನ್ನ, ದಾರಿಯನ್ನು ಆತನು ತೋರ್ಪಡಿಸುತ್ತಿದ್ದ. ಮತ್ತು ರೈಲು ಬರುವಾಗ ಆ ರೈಲಿನ ಸಂಚಾರಕ್ಕೋಸ್ಕರವಾಗಿಯೂ ಕೂಡ ಆ ಸೇತುವೆಯ ಮೇಲೆ ಆತನು ನಿರ್ವಹಣವನ್ನ ಕಾರ್ಯವನ್ನ ಮಾಡ್ತಾ ಇದ್ದ. ಅವನಿಗೆ ಒಬ್ಬನು ಮಗನಿದ್ದ. ಆ ಮಗನು ತಂದೆಯನ್ನ ಬಹಳ ಪ್ರೀತಿಸುತ್ತಿದ್ದ. ತಂದೆ ಮಗನನ್ನ ಬಹಳ ಪ್ರೀತಿಸುತ್ತಿದ್ದ. ಅವರಿಬ್ಬರು ಆ ಸೇತುವೆಯ ಬಳಿ ಬರ್ತಾ ಇದ್ರು. ಅವರಿಬ್ಬರು ಒಟ್ಟಾಗಿ ಇರುತ್ತಿದ್ದರು. ಶಾಲೆಯಿಂದ ತಂದೆ ಮಗನನ್ನ ಕರೆತರುತ್ತಿದ್ದ, ಮಗನನ್ನ ಮುದ್ದಿಸುತ್ತಿದ್ದ. ಆ ರೀತಿಯಾಗಿ ಮಗನು ತಂದೆ ಬರುವಾಗ ಹೋಗುವಾಗ, ಮಗ ಆ ರೈಲಿನಲ್ಲಿ ಪ್ರಯಾಣ ಮಾಡುವಂತ ವ್ಯಕ್ತಿಗಳನ್ನ ಆತನು ಗಮನಿಸುತ್ತಿದ್ದ. ಕೆಲವರು ಮಾದಕ ದ್ರವ್ಯಗಳನ್ನ ಸೇದುವಂತ ವ್ಯಕ್ತಿಯಾಗಿದ್ದರು. ಕೆಲವರು ಧೂಮಪಾನವನ್ನ ಮಾಡುವಂತ ವ್ಯಕ್ತಿಯಾಗಿದ್ದರು. ಕೆಲವರು ಯಾವುದೋ ಒಂದು ವಿಷಯಕ್ಕಾಗಿ ಜಗಳವಾಡುವಂತ ವ್ಯಕ್ತಿಗಳಾಗಿದ್ದರು. ಸತಿಪತಿಗಳು, ಗಂಡ ಸಂತೋಷವಾಗಿದ್ದರೆ ಹೆಂಡತಿ ನಿರಸವಾಗಿ, ಅಂದ್ರೆ ಯಾವುದೇ ವಿಧವಾದಂತ ನಗುವಿಲ್ಲದ ಒಂದು ಪ್ರಯಾಣವನ್ನ ಮಾಡುತ್ತಿದ್ದಳು. ಈ ರೀತಿಯಾಗಿ ಆ ರೈಲ್ವೆ ಪ್ರಯಾಣದಲ್ಲಿ ಈ ಚಿಕ್ಕ ಹುಡುಗ ಅವೆಲ್ಲವನ್ನ ಕೂಡ ಗಮನಿಸುತ್ತಿದ್ದ. ಅವನು ಅಂತವರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲು ಕೂಡ ಆತನು ಪ್ರಯತ್ನ ಮಾಡುವುದನ್ನ ಕುರಿತು ಆ ವಿಡಿಯೋದಲ್ಲಿ ಸರಳವಾಗಿ ಅದರ ಬೋಧಕನು, ಅದನ್ನ ರಚಿಸಿದಂತ ಸಂದೇಶಕನು ಪ್ರಯತ್ನಿಸುವುದನ್ನ ನಾವುಗಳು ಗಮನಿಸಬಹುದು. ಈ ರೀತಿಯಾಗಿ ಈ ಒಂದು ಚಿಕ್ಕ ಹುಡುಗ, ಆತನ ತಂದೆ ಇಬ್ಬರು ರೈಲ್ವೆ ಹಳಿಯನ್ನ, ಸೇತುವೆಯನ್ನ ನಿರ್ವಹಿಸುತ್ತಿರುವಾಗ ಒಮ್ಮೆ ತನ್ನ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ತಂದೆ ಹುಡುಗನನ್ನ ಕೆಲಸದ ಮೇಲೆ ಕರೆತರುತ್ತಾನೆ. ಆ ರೀತಿಯಾಗಿ ಕರೆತರುವಾಗ ಮಗನಿಗೆ ಹೇಳುತ್ತಾನೆ, ಮಗನೇ, ನಾನು ಮೇಲೆ ಹಳಿಯನ್ನ ನಿರ್ವಹಿಸಲು, ರೈಲ್ವೆ ಹಳಿಯನ್ನ, ಸೇತುವೆಯನ್ನ ನಿರ್ವಾಹ ಮಾಡಲು ಹೋಗುತ್ತೇನೆ. ನೀನು ಇಲ್ಲಿ ಮೀನು ಹಿಡಿಯುತ್ತಿರು, ಈ ಸ್ಥಳವನ್ನ ಬಿಟ್ಟು ಎಲ್ಲೂ ಹೋಗಬೇಡ ಎಂಬುದಾಗಿ ಆತನು ಮಗನನ್ನ ಕೇಳಿಕೊಂಡನು. ಮಗನು ಆ ರೀತಿಯಾಗಿ ಮೀನನ್ನ ಹಿಡಿಯುವಂತ ಹವ್ಯಾಸದಲ್ಲಿ ಅಲ್ಲಿ ಆಟವಾಡಲು ತೊಡಗಿದನು. ತಂದೆ ರೈಲ್ವೆ ಹಳಿಯನ್ನ, ಅದರ ಯಂತ್ರೋಪಕರಣಗಳನ್ನ ನಿರ್ವಹಿಸಲು ಹೋದನು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹಡಗು ಪ್ರವೇಶವಾಗುವುದನ್ನ ಕುರಿತು ನಾವುಗಳು ಆ ದೃಶ್ಯದಲ್ಲಿ ನೋಡುವಂತವರಾಗಿದ್ದೇವೆ. ತಂದೆ ಆ ನಿರ್ವಹಣೆಯನ್ನ ಮಾಡುತ್ತಿದ್ದಾನೆ, ಮಗನು ಅಲ್ಲಿ ಆಟವಾಡುತ್ತಿದ್ದಾನೆ. ತದನಂತರ ರೈಲು ಆ ಮಾರ್ಗವಾಗಿ ಬರುವಂತದ್ದಾಗಿದೆ. ರೈಲು ಬರಬೇಕಾದರೆ, ಆ ಸೇತುವೆಯನ್ನ ದಾಟಬೇಕಾದರೆ ಆ ಹಳಿ, ಆ ಸೇತುವೆ ಮುಚ್ಚಲ್ಪಡಬೇಕು. ಆದರೆ ಆ ಒಂದು ಕ್ಷಣದಲ್ಲಿ ತಂದೆ ಆ ಒಂದು ನಿರ್ವಾಹಕ ಕೋಣೆಯಲ್ಲಿ ಅವನು ಕಂಡು ಬರುವುದಿಲ್ಲ. ಮಗನು ಅದನ್ನ ಗಮನಿಸುತ್ತಾನೆ. ಆದ ಕಾರಣ ಮಗನು ತಾನು ಆ ಒಂದು ಕಾರ್ಯವನ್ನ ಎಸಗಲು ಮುಂದಕ್ಕೆ ಸಾಗುತ್ತಾನೆ. ರೈಲ್ವೆ ಹಳಿಯ ಮೇಲೆ ಆತನು ಬರುವಾತನಾಗಿದ್ದಾನೆ. ಆ ರೀತಿಯಾಗಿ ಆತನು ದೌಡಾಯಿಸಿ ಬರುವಾಗ ಅಲ್ಲಿ ಅವನ ಕಾಲು ಜಾರಿ ಆ ರೈಲ್ವೆ ಹಳಿಗಳ ಮೇಲೆ ಅವನು ಬಿದ್ದು ಹೋಗುತ್ತಾನೆ. ಆ ಕ್ಷಣದಲ್ಲಿ ತಂದೆ ಬರುವುದನ್ನ
ಕುರಿತ ದೃಶ್ಯದಲ್ಲಿ ನಾವು ನೋಡುತ್ತೇವೆ. ಮುಂದೆ ರೈಲು ಹಳಿ ಬರುವಂತದ್ದಾಗಿದೆ. ರೈಲ್ವೆ ಹಳಿಗಳ ಮೇಲೆ ತನ್ನ ಮಗನು ಬಿದ್ದಿದ್ದಾನೆ. ಮಗನನ್ನು ಅವನು ರಕ್ಷಿಸಬೇಕಾದರೆ ಆ ರೈಲ್ವೆನಲ್ಲಿ ಪ್ರಯಾಣಿಸುತ್ತಿರ್ತಕ್ಕಂಥ ಎಲ್ಲರ ಪ್ರಾಣವೂ ಕೂಡ ನಾಶವಾಗಿ ಹೋಗುವಂತದ್ದಾಗಿದೆ. ಎಲ್ಲರೂ ಕೂಡ ಅವರ ಪ್ರಾಣಗಳನ್ನ ಕಳಕೊಳ್ಳುವಂತವರಾಗಿದ್ದಾರೆ. ಮಗನನ್ನ ಉಳಿಸಬೇಕಾ ಅಥವಾ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರನ್ನ ಉಳಿಸಬೇಕಾ ಎಂಬ ಸಂದಿಗ್ಧದಲ್ಲಿ ಆ ರೈಲ್ವೆ ನಿರ್ವಾಹಕನಾದ ಆ ತಂದೆ ಸಂದಿಗ್ಧದಲ್ಲಿ ಬೀಳುವಾತನಾಗಿದ್ದಾನೆ. ಬಹಳ ಅವನು ಹೋರಾಟ ಮಾಡಿ ತನ್ನ ಮಗನನ್ನ ಕಳಕೊಂಡು ಆ ಸೇತುವೆಯನ್ನ ಒಟ್ಟುಗೂಡಿಸುತ್ತಾನೆ. ರೈಲು ಹಳಿ ಆ ಒಂದು ಸೇತುವೆಯನ್ನ ಸುರಕ್ಷಿತವಾಗಿ ದಾಟಿ ಹೋಗುವಂತದ್ದಾಗಿದೆ. ಆದರೆ ಆ ಮುಂದಿನ ದೃಶ್ಯದಲ್ಲಿ ನಾವು ನೋಡ್ತೇವೆ, ಆ ಮಗ, ಚಿಕ್ಕ ಹುಡುಗ, ರೈಲ್ವೆ ಹಳಿಗಳ ಮಧ್ಯದಲ್ಲಿ ಆತನು ತನ್ನ ಪ್ರಾಣವನ್ನ ಕಳಕೊಂಡವನಾಗಿದ್ದಾನೆ. ಆ ತಂದೆ ತನ್ನ ಪ್ರಾಣವನ್ನ ಕಳಕೊಂಡ ಆ ಮಗನನ್ನು ನೋಡಿ ಬಹಳ ಬಿಕ್ಕಳಿಸಿ ದುಃಖಿಸಿ ಅಳುವಂತವನಾಗಿದ್ದಾನೆ. ಪ್ರಿಯರೇ, ಆ ಒಂದು ದೃಶ್ಯವನ್ನ ನಾನು ನೋಡಿದಾಗ ಮತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ನನ್ನ ಹೃದಯದಲ್ಲಿ ಕಣ್ಣೀರು ಸುರಿಸದೇ ಇರಲಿಲ್ಲ. ರೈಲಿನ ಪ್ರಯಾಣದಲ್ಲಿರ್ತಕ್ಕಂಥವರು, ಮಾದಕ ಸೇವೆ ಮಾಡುವಂತ ಒಬ್ಬ ಸ್ತ್ರೀ, ಆ ತಂದೆಯ ಅಳುವನ್ನ ಆಕೆ ನೋಡುತ್ತಾಳೆ. ಆ ತಂದೆಯ ವೇದನೆಯನ್ನ ನೋಡ್ತಾಳೆ. ತನ್ನ ಒಬ್ಬನೇ ಮಗನನ್ನ ಕಳಕೊಂಡ ಆ ದುಃಖದ ಸನ್ನಿವೇಶವನ್ನ ನೋಡ್ತಾಳೆ. ಮಾದಕ ದ್ರವ್ಯವನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ಪ್ರಯತ್ನಿಸುತ್ತಿದ್ದಂತ ಆ ಒಂದು ಗಳಿಗೆಯಲ್ಲಿ ಆ ತಂದೆಯ ಆ ಒಂದು ದುಃಖದ ದೃಶ್ಯವನ್ನ ನೋಡಿದ ಆಕೆ ಅದನ್ನ ತಿರಸ್ಕಾರ ಮಾಡುವಂತ ಆ ಒಂದು ದೃಶ್ಯವನ್ನ ನಾನು ನೋಡಿದಾಗ ಪರಲೋಕದ ತಂದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕದಲ್ಲಿ ಶಿಲುಬೆಗೆ ಒಪ್ಪಿಸಿಕೊಟ್ಟಾಗ ಆತನು ಎಷ್ಟಾಗಿ ತನ್ನ ಮಗನ ಮರಣದ ವಿಷಯದಲ್ಲಾಗಲಿ, ತನ್ನ ಮಗನ ಶ್ರಮೆಗಳ ವಿಷಯದಲ್ಲಾಗಲಿ ಆತನು ದುಃಖಿಸಿರಬಹುದು. ಆ ಮಗನನ್ನು ಉಳಿಸಿಕೊಳ್ಳದೆ ಮಗನನ್ನು ನಮಗೋಸ್ಕರವಾಗಿ ಒಪ್ಪಿಸಿಕೊಟ್ಟನು. ಆ ಒಂದು ವಿಡಿಯೋ ದೃಶ್ಯದಲ್ಲಿ ಈ ರೀತಿಯಾಗಿ ಸಂದೇಶಕನು ಅಂತ್ಯ ಸಂದೇಶವನ್ನು ಕೊಡುತ್ತಾನೆ. ಮುಂದಿನ ಪ್ರಯಾಣದಲ್ಲಿ ಆ ತಂದೆ ರೈಲಿನ ನಿಲ್ದಾಣದಲ್ಲಿರುವಾಗ ಯಾವ ಸಹೋದರಿ ಮಾದಕ ದ್ರವ್ಯದಿಂದ ಬಿಡುಗಡೆ ಹೊಂದಿದಳೋ, ಯಾವ ಸಹೋದರಿ ಈ ತಂದೆಯ ವೇದನೆಯನ್ನ ನೋಡಿದಳೋ, ಆಕೆ ಒಂದು ಪುಟ್ಟ ಕೂಸನ್ನ ತನ್ನ ಕೂಸನ್ನ ತಂದೆಗೆ ತೋರಿಸಿ ಆಕೆ ಹರುಷದಿಂದ ಹೋಗುವಂತವಳಾಗಿದ್ದಾಳೆ. ತಂದೆಯ ಪ್ರೀತಿ ಈ ಒಂದು ಹೊಸ ಜೀವಿತವನ್ನ ಆಕೆಗೆ ಕೊಟ್ಟಿತೆಂಬುದಾಗಿ ಆ ಒಂದು ಸಂದೇಶಕನು ಅದರಲ್ಲಿ ತಿಳಿಸುವಂತವನಾಗಿದ್ದಾನೆ. ಪ್ರಿಯರೇ, ನಾನು ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತೇನೆ. ಯೂಟ್ಯೂಬ್ ಅಲ್ಲಿ ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಶಾರ್ಟ್ ವಿಡಿಯೋ ಕ್ಲಿಪ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರೀತಿಯನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು. ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ದೇವರ ಪ್ರೀತಿಯನ್ನು ಕುರಿತು ಮಾತನಾಡುವಂತದ್ದಾಗಿದೆ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟನೆಂಬುದಾಗಿ ನೋಡುವಾಗ, ಹೌದು ಪ್ರಿಯ ಪರಿಶುದ್ಧ ಜನರೇ, ದೇವರು ಎಂಬುದಾಗಿ ನೋಡುವಾಗ ತ್ರಿಯೇಕ ದೇವರನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ ದೇವರನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಆತನು ಪ್ರೀತಿ ಸ್ವರೂಪನಾದ ದೇವರು. ಆತನ ಪ್ರೀತಿಯನ್ನ ಕುರಿತು ಯೋಹನ ಬರೆದ ಸುವಾರ್ತೆ ಒಂದು ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ನಾವು ಆತನನ್ನ ಪ್ರೀತಿಸಲಿಲ್ಲ, ಆತನು ನಮ್ಮನ್ನ ಪ್ರೀತಿಸಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ಯೋಹನ ಬರೆದ ಸುವಾರ್ತೆ ಸಾರುವಂತದ್ದಾಗಿದೆ. ಹೌದು ಪ್ರಿಯ ದೈವ ಜನರೇ,
ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿಸಿದನು. ಹೇಗೆ ಪ್ರೀತಿಸಿದನು? ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕವಾಗಿ. ಹೌದಲ್ಲವೇ? ಕಳುಹಿಸಿಕೊಟ್ಟನು ಎಂಬುದರ ಅರ್ಥವೇನು? ಉಡುಗೊರೆ. ಕಳುಹಿಸಿಕೊಟ್ಟನು ಎಂಬುದರ ಅರ್ಥವೇನು? ಶಿಲುಬೆಯಲ್ಲಿ ತನ್ನ ಒಬ್ಬನೇ ಮಗನನ್ನ ನಿಮ್ಮ ಸಲುವಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟನು. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳಣವೇ? ರೋಮ 5ನೇ ಅಧ್ಯಾಯ 8ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 5 verse 8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದು. ಪ್ರಿಯ ದೈವಜನರೇ, ವಾಕ್ಯವನ್ನ ಗ್ರಹಿಸಿಕೊಳ್ರಿ. ನಾವೆಲ್ಲರೂ ಇನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಆತನು ಮರಣದ ಮೂಲಕ ನಮ್ಮೆಲ್ಲರನ್ನು ಪ್ರೀತಿಸಿದನು. ತನ್ನ ಜೀವವನ್ನ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟು ನನ್ನನ್ನು ನಿಮ್ಮನ್ನು ಪ್ರೀತಿಸಿದನು. ಪ್ರಿಯರೇ, ನೀವು ನಾನು ದೇವರಿಂದ ಪ್ರೀತಿಸಲ್ಪಡಬೇಕಾದರೆ ನಮ್ಮಲ್ಲಿ ಯಾವ ಒಳ್ಳೆತನಗಳುಂಟು? ದೇವರ ವಾಕ್ಯ ಹೇಳುತ್ತದೆ, ದೇವರನ್ನ ನಾವು ಹುಡುಕದವರೆಂಬುದಾಗಿ. ಕೀರ್ತನೆಗಳ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಪರಲೋಕದಿಂದ ಭೂಲೋಕದ ಕಡೆಗೆ ನೋಡಿದಾಗ ತನ್ನನ್ನು ಹುಡುಕುವವರು ಯಾರಾದರೂ ಇದ್ದಾರೆ ಎಂಬುದಾಗಿ ನೋಡಿದಾಗ ಒಬ್ಬರು ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ದೇವರನ್ನ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳಕೊಂಡರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಇಂಥ ನಮ್ಮ ಜೀವಿತದಲ್ಲಿ, ಪಾಪಿಗಳಾದಂತ ನಮ್ಮ ಜೀವಿತದಲ್ಲಿ, ನಿರೀಕ್ಷೆ ಇಲ್ಲದ ನಮ್ಮ ಜೀವಿತದಲ್ಲಿ, ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಸತ್ತು ನಿತ್ಯ ನರಕಕ್ಕೆ ಹೋಗುವಂತ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ಪ್ರೀತಿಸಿದ, ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ನಿಜವಲ್ಲವಾ? ಯಾಕೆ ದೇವರೇ, ಯಾಕೆ ನನ್ನನ್ನು ಇಷ್ಟಾಗಿ ಪ್ರೀತಿಸಿದಿ ಎಂಬುದಾಗಿ ನೀವು ನಾನು ಕೇಳುವುದಾದರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ನಾಶವಾಗಬಾರದು, ನೀನು ನಿತ್ಯ ಜೀವವನ್ನ ಹೊಂದಬೇಕು. ಅದಕ್ಕೋಸ್ಕರ ನನ್ನ ಮಗನನ್ನ ಕಳುಹಿಸಿದ್ದೇನೆಂಬುದಾಗಿ ಆತನು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳುಹಿಸಿದನು. ನಿತ್ಯ ಜೀವ ಎಂಬುದರ ಅರ್ಥವೇನು? ಸದಾಕಾಲ ದೇವರ ಜೊತೆಗೆ ಜೀವಿಸುವಂಥದ್ದು. ಪ್ರಿಯ ದೈವ ಜನರೇ, ಈ ನಿತ್ಯ ಜೀವ ಯಾವಾಗ ಪ್ರಾರಂಭಗೊಳ್ಳುತ್ತದೆ? ಈ ನಿತ್ಯ ಜೀವ ನಾವು ಯಾವ ದಿನ, ಯಾವ ಕ್ಷಣ ಯೇಸುಸ್ವಾಮಿಯನ್ನ ನಂಬುತ್ತೇವೋ ಆ ಗಳಿಗೆಯಿಂದ, ಆ ಕ್ಷಣದಿಂದ ಈ ನಿತ್ಯ ಜೀವ ನಮ್ಮ ಜೀವಿತದಲ್ಲಿ ಪ್ರಾರಂಭಗೊಳ್ಳುವಂತದ್ದಾಗಿದೆ. ದೇವರು ಈ ಲೋಕವನ್ನೇ ಎಷ್ಟೋ ಪ್ರೀತಿ ಮಾಡಿದನು. ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಹೊಂದಬೇಕೆಂಬುದಾಗಿ ಆತನನ್ನ ಕಳುಹಿಸಿಕೊಟ್ಟನು. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಪರಿಶುದ್ಧ ದೈವ ಜನರೇ, ಈ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲು ಬಯಸುತ್ತೇನೆ. ನೀವು ನಾನು ದೇವರ ಪ್ರೀತಿಯನ್ನ ತಿರಸ್ಕಾರ ಮಾಡಬಾರದು. ತಂದೆಯ ಹಾಗೆ ಆತನ ಪ್ರೀತಿ ಅಲ್ಲ, ತಾಯಿಯ ಹಾಗೆ ಆತನ ಪ್ರೀತಿ ಇಲ್ಲ, ಮಕ್ಕಳ ಪ್ರೀತಿ ಮಾಡುವ ಹಾಗೆ ಆತನ ಪ್ರೀತಿ ಅಲ್ಲ, ಸ್ನೇಹಿತರು ಮಾಡುವ ಪ್ರೀತಿಯಿಂದ ಆತನು ನಮ್ಮನ್ನು ಪ್ರೀತಿಸಲಿಲ್ಲ. ಆತನು ಅಗಾಪೆ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದನು. ಅದರ ಅರ್ಥ, ಆತನನ್ನು ನಾವು ಪ್ರೀತಿಸದೇ ಇದ್ದಾಗಲೂ, ಆತನಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸದೇ ಇದ್ದಾಗಲೂ ಆತನು ನಮ್ಮೆಲ್ಲರನ್ನ ಪ್ರೀತಿಸಿದನು. ಹೌದು ಪ್ರಿಯ ದೈವ ಜನರೇ, ಆತನ ಪ್ರೀತಿ ಉನ್ನತವಾದದ್ದು.
ಆತನ ಪ್ರೀತಿಗೆ ಸಮನಾದದ್ದು ಯಾವುದೂ ಇಲ್ಲ. ಆತನು ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದನು. ಆತನು ತ್ಯಾಗ ಸಹಿತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದನು. ಆತನು ಮಿತಿಯಿಲ್ಲದ ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸಿದನು. ಪ್ರಿಯ ದೈವಜನರೇ, ನೀವು ನಾನು ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ಕರ್ತನಿಗೆ ನಮ್ಮ ಹೃದಯವನ್ನು ಒಪ್ಪಿಸೋಣವೇ? ಕರ್ತನನ್ನು ನಾವು ಸಹ ಪ್ರೀತಿಸೋಣವೇ? ಪೇತ್ರನು ಯೇಸುಸ್ವಾಮಿಗೆ ಹೇಳಿದ ಹಾಗೆ ನಾವು ಕೂಡ ಆತನಿಗೆ, ಯೇಸುವೆ, ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನು ಬಲ್ಲೆ ಎಂಬುದಾಗಿ ನಾವು ಆತನಿಗೆ ಹೇಳೋಣವೇ? ಪ್ರಿಯ ದೈವಜನರೇ, ಆತನ ಪ್ರೀತಿ ನಮ್ಮ ಜೀವಿತದಲ್ಲಿ ಸಾಕಾಗಿದೆ. ಪ್ರೀತಿಗಾಗಿ ನಾವು ತವಕ ಪಡುವುದಾದರೆ ಆತನು ನಿಮ್ಮನ್ನು ನನ್ನನ್ನು ಆತನ ಮಮತೆಯಿಂದ ಪ್ರೀತಿಯಿಂದ ನಮ್ಮನ್ನ ತೃಪ್ತಿಪಡಿಸುವ ಆತನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 3 verse 17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಪ್ರಿಯರೇ, ಗಮನಿಸಿರಿ, ದೇವರು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಿಕೊಡಲಿಲ್ಲ. ನೀವು ನಾನು ಅಪರಾಧ ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ ದೇವರಿಗೆ ವಿರೋಧವಾಗಿ. ಆದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಆತನು ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಮಗನನ್ನ ಕಳುಹಿಸಿಕೊಟ್ಟನು, ತೀರ್ಪು ಮಾಡುವುದಕ್ಕಾಗಿ ಅಲ್ಲ. ಈ ವಾಕ್ಯಕ್ಕೆ ಮತ್ತೊಂದು ಉತ್ತರ ಕೊಡಲು ಬಯಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ, ಜಾನ್ಸ್ ಗಾಸ್ಪಲ್ 3ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. 1 ತಿಮೋತಿ 4ನೇ ಅಧ್ಯಾಯ 10ನೇ ವಾಕ್ಯ. 1 ತಿಮೋತಿ ಚಾಪ್ಟರ್ 4 verse 10. ನಾಲ್ಕು ಅರ್ಥ. ಹೌದಣ್ಣ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ, ಏಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. ಪ್ರಿಯ ದೈವಜನರೇ, ಕರ್ತನು ನಿಮ್ಮನ್ನು ನನ್ನನ್ನು ನ್ಯಾಯ ತೀರ್ಪಿನಿಂದ ರಕ್ಷಿಸಿದ್ದಾನೆ. ಎಷ್ಟು ಒಳ್ಳೆಯ ದೇವರು! ರೋಮ 8:1 ಹೇಳುತ್ತದೆ, ಆತನು ನಂಬಿದಂತ ಮಕ್ಕಳಿಗೆ, ಯೇಸು ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಎಂಬುದಾಗಿ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 18ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 3 verse 18. ಆತನನ್ನು ನಂಬುವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಪ್ರಿಯರೇ, ಈ ವಾಕ್ಯವನ್ನ ಗಮನಿಸಿರಿ. ಒಂದು ನಾಣ್ಯದ 2 ಮುಖಗಳಾಗಿ ಈ ಒಂದು ವಾಕ್ಯ ಭಾಗ ಕಾಣಿಸಿಕೊಳ್ಳುವಂತದ್ದಾಗಿದೆ. ಅಂದರೆ ನೀವು ನಾನು ಯೇಸು ಕ್ರಿಸ್ತನನ್ನ ನಂಬಿದರೆ ನಾವು ನಿತ್ಯ ಜೀವವನ್ನ ಪಡ್ಕೊಳ್ಳುತ್ತೇವೆ. ನಾವು ಯೇಸು ಕ್ರಿಸ್ತನನ್ನ ನಂಬದೆ ಹೋದರೆ ನಾವು ನ್ಯಾಯ ತೀರ್ಪಿಗೆ ಗುರಿಯಾಗುತ್ತೇವೆ, ನಾವು ಮರಣಕ್ಕೆ ಗುರಿಯಾಗುತ್ತೇವೆ ಎಂಬುದಾಗಿ ಈ ವಾಕ್ಯ ಭಾಗ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಡೆತ್ ವಿಥೌಟ್ ಹಿಮ್, ಆತನಿಲ್ಲದೆ ಹೋದರೆ ನಾವು ಮರಣವನ್ನ ಹೊಂದುತ್ತೇವೆ. ಆತನಿಲ್ಲದೆ ಹೋದರೆ ನಾವು ನ್ಯಾಯ ತೀರ್ಪನ್ನ ಹೊಂದುವಂತವರಾಗಿದ್ದೇವೆ. ಆದರೆ ಆತನಿದ್ದರೆ ದೇವರು ನಮ್ಮನ್ನು ಮರಣದಿಂದ ಕಾಪಾಡುತ್ತಾನೆ.
ಆತನಿದ್ದರೆ ದೇವರು ನಮ್ಮನ್ನು ನ್ಯಾಯ ತೀರ್ಪಿನಿಂದ ಕಾಪಾಡುತ್ತಾನೆ. ಪ್ರಿಯ ದೈವ ಜನರೇ, ಈ ಒಂದು ನಿಯಮವನ್ನ ಬಹಳ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿರಿ. ನಾವು ಒಮ್ಮೆ ಹುಟ್ಟಿದರೆ 2 ಸಾರಿ ನಾವು ಸಾಯುವಂತವರಾಗಿದ್ದೇವೆ. ನಾವು ಒಮ್ಮೆ ಹುಟ್ಟಿದರೆ ನಾವು 2 ಸಾರಿ ಸಾಯುತ್ತೇವೆ. ನಾವು 2 ಸಾರಿ ಹುಟ್ಟಿದರೆ ಒಂದೇ ಸಾರಿ ಸಾಯುತ್ತೇವೆ. ನಾವು ಮೊದಲನೇದಾಗಿ ತಾಯಿಯ ಗರ್ಭದಿಂದ ಹುಟ್ಟುವಂತವರಾಗಿದ್ದೇವೆ. ನಾವು ಎರಡನೇದಾಗಿ ಪರಿಶುದ್ಧಾತ್ಮ ದೇವರ ಮೂಲಕ, ಆತ್ಮನ ಮೂಲಕ ಹುಟ್ಟುವಂತವರಾಗಿದ್ದೇವೆ. ನೀವು ನಾನು ಇದನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ನಾನು ತಿರುಗಿ ಹುಟ್ಟದೆ ಹೋದರೆ ನಾವು ಎರಡನೇ ಮರಣವನ್ನ ಹೊಂದುವಂತವರಾಗಿದ್ದೇವೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಮ್ಯಾಥ್ಯೂಸ್ ಗಾಸ್ಪೆಲ್ ಚಾಪ್ಟರ್ 13 ಓದುವುದನ್ನು ಕೇಳಿಸಿಕೊಳ್ಳೋಣ. 7ನೇ ಅಧ್ಯಾಯ 13ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 11 verse 13. ಮತ್ತಾಯ 11 ಮತ್ತಾಯ 7ನೇ ಅಧ್ಯಾಯ 13ನೇ ವಾಕ್ಯ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ಸಮಯದ ಅಭಾವದ ಕಾರಣ ರೆಫರೆನ್ಸ್ ಗಳನ್ನ ನಾನು ಮಾತ್ರ ಕೊಡ್ತೇನೆ. ಯಾರೆಲ್ಲ ಈ ಒಂದು ಪಾತಾಳವನ್ನ ಕುರಿತು, ಮರಣವನ್ನ ಕುರಿತು ತಿಳಿದುಕೊಳ್ಳಲು ಬಯಸುತ್ತೀರೋ ಅವುಗಳು ದಯಮಾಡಿ ಬರ್ಕೊಳ್ರಿ, ಧ್ಯಾನಿಸಿರಿ. ಲೂಕ 16ನೇ ಅಧ್ಯಾಯ 19ರಿಂದ 31 ವಾಕ್ಯಗಳು, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಾಕ್ಯ, ಮತ್ತು ಯೋಹಾನ ಬರೆದ ಸುವಾರ್ತೆ, ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 6-8 ವಾಕ್ಯ. ಪ್ರಿಯರೇ, ಈ ಎಲ್ಲಾ ವಾಕ್ಯಗಳು ಕೂಡ ಪಾತಾಳವನ್ನ ಕುರಿತು ಮಾತನಾಡುತ್ತದೆ, ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಸೊ ನೀವು ನಾನು ನ್ಯಾಯ ತೀರ್ಪು ಏನು, ಮರಣ ಅಂದ್ರೆ ಏನು, ಇವೇನು ನಮಗೆ ಪ್ರಾಮುಖ್ಯವಾದ ಸಂಗತಿ ಅಲ್ಲ ಎಂಬುದಾಗಿ ನಾವು ಜೀವಿಸುವುದಾದರೆ, ನಾವು ಹಗುರವಾಗಿ ನಡೆದುಕೊಳ್ಳುವುದಾದರೆ, ಪ್ರಿಯ ದೈವ ಜನರೇ, ದೇವರ ಪ್ರೀತಿಯನ್ನ ನಾವು ತಿರಸ್ಕರಿಸುವುದಾದ್ರೆ ನಾವು ಬಹಳ ಘೋರವಾದಂತ ಪತನಕ್ಕೆ ನಾವು ಗುರಿಯಾಗುವಂತವರಾಗಿದ್ದೇವೆ. ಅಂದರೆ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗುವಂತವರಾಗಿದ್ದೇವೆ. ಎರಡನೆಯ ಮರಣವನ್ನ ಕುರಿತು ಪ್ರಕಟಣೆಯ ಗ್ರಂಥ 20ನೇ ಅಧ್ಯಾಯ 14-15 ವಾಕ್ಯ ಮಾತನಾಡುತ್ತದೆ. ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ರೆವಲ್ಯೂಷನ್ ಚಾಪ್ಟರ್ 20, ಪ್ರಕಟಣೆಯ ಗ್ರಂಥ 20ನೇ ಅಧ್ಯಾಯ 14 ಮತ್ತು 15 ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟನು. ಪ್ರಿಯರೇ, ನಾನು ನಿಮಗೆ ಆಗಲೇ ಹೇಳಿದ್ದೇನೆ, ಒಂದು ಸರಿ ನಾವು ಹುಟ್ಟಿದರೆ ನಾವು 2 ಸಾರಿ ಮರಣವನ್ನ ಹೊಂದುತ್ತೇವೆ. 2 ಸಾರಿ ನಾವು ಹುಟ್ಟಿದರೆ ಒಂದೇ ಸಾರಿ ಮರಣವನ್ನ ಹೊಂದುವಂತವರಾಗಿದ್ದೇವೆ. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 31 ವಾಕ್ಯದಲ್ಲಿ ಮರಣವನ್ನ ಕುರಿತು, ಪಾತಾಳವನ್ನ ಕುರಿತು ದೇವರು ಮಾತನಾಡುವಾತನಾಗಿದ್ದಾನೆ. ಆ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುವಂತ ಸಂಗತಿ ಏನೆಂದರೆ, ಲಾಜರನು ಸತ್ತಾಗ ಅವನನ್ನ ಅಬ್ರಾಮನ ಎದೆಗೆ ತೆಗೆದುಕೊಂಡು ಹೋಗಿ ಹೊರಗಿಸಿದರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಐಶ್ವರ್ಯವಂತನು ಸತ್ತಾಗ ಆತನು ಪಾತಾಳದಲ್ಲಿ ವೇದನೆ ಪಡುವವನಾಗಿ ಆತನು ಕಂಡು ಬಂದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದರೆ ಅದರ ಒಂದು ಅಂತ್ಯ ಅಲ್ಲಿಗೆ ನಿಲ್ಲುವುದಿಲ್ಲ. ಪ್ರಕಟಣೆಯ ಗ್ರಂಥ 20ನೇ ಅಧ್ಯಾಯ 14-15ನೇ ವಾಕ್ಯದಲ್ಲಿ ಬೆಂಕಿಯ ಕೆರೆಗೆ, ಸೈತಾನನಿಗೋಸ್ಕರ
ಸಿದ್ಧ ಮಾಡಿದಂತ ಆ ಬೆಂಕಿಯ ಕೆರೆಗೆ ಈ ಪಾತಾಳದಲ್ಲಿ ಇರುವಂತವರನ್ನ ದೇವರು ಬೆಂಕಿಯ ಕೆರೆಗೆ ಒಪ್ಪಿಸಿಕೊಡುತ್ತಾನೆ. ಪ್ರಿಯರೇ, ಭಯಂಕರವಾದಂಥದ್ದು, ಘೋರವಾದಂಥದ್ದು ಇದು ಎರಡನೆಯ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದ ಕಾರಣ ನಾನು ನಿಮಗೆ ಹೇಳಿದೆ, ಎರಡು ಸಾರಿ ನಾವು ಹುಟ್ಟಿದರೆ ನಾವು ಒಂದೇ ಸಾರಿ ಸಾಯುತ್ತೇವೆ. ದೇವರ ಮಕ್ಕಳಿಗೆ ಎರಡನೆಯ ಮರಣವಿಲ್ಲ. ದೇವರ ಮಕ್ಕಳು ಬೆಂಕಿಯ ಕೆರೆಗೆ ಹಾಕಲ್ಪಡುವುದಿಲ್ಲ. ದೇವರ ಮಕ್ಕಳು ಈ ಲೋಕದಲ್ಲಿ ಅವರ ಉಸಿರು ನಿಂತಾಗ ಅವರು ಕರ್ತನ ಬಳಿಗೆ ಹೋಗುತ್ತಾರೆ. ಕಳ್ಳನಿಗೆ ಯೇಸು ಸ್ವಾಮಿ ಹೇಳಿದಂತ ಮಾತನ್ನ ನೆನಪು ಮಾಡಿಕೊಳ್ಳಿರಿ. ಯೇಸುವೆ, ನನ್ನನ್ನು ನೆನೆಸಿಕೋ ಎಂಬುದಾಗಿ ಆ ಕಳ್ಳನು ಕೊನೆಯ ಗಳಿಗೆಯಲ್ಲಿ ಮಾಡಿದಂತ ಪ್ರಾರ್ಥನೆಗೆ ಯೇಸು ಸ್ವಾಮಿ ಕೊಟ್ಟ ಉತ್ತರವೇನು? ಹಿಂದೆ ನನ್ನ ಜೊತೆಗೆ ಪರದೇಶಿನಲ್ಲಿ ನೀನು ಇರುವೆ ಎಂಬುದಾಗಿ ಯೇಸು ಸ್ವಾಮಿ ಆ ಕಳ್ಳನಿಗೆ ತಿಳಿಸಿದನು. ಹಾಗಾದರೆ ಕಳ್ಳನು ಎಲ್ಲಿದ್ದಾನೆ? ಕಳ್ಳನು ಪರದೇಶಿನಲ್ಲಿದ್ದಾನೆ. ಕಳ್ಳನು ರಕ್ಷಣೆ ಹೊಂದಿಕೊಂಡನು. ನಾನು ನಿಮಗೆ ಈ ಸಂದೇಶವನ್ನ ಶುಕ್ರವಾರ, ಪವಿತ್ರ ಶುಕ್ರವಾರ ದಿನಗಳಲ್ಲಿ, ಕ್ರೂಜೆಯ ದಿನಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಉದಯ ಕಾಲ ಆತನು ಸೆರೆಮನೆಯಲ್ಲಿದ್ದನು. ಸಂಜೆ ವೇಳೆ ಆತನು ಶಿಲುಬೆಗೆ ಹಾಕಲ್ಪಟ್ಟನು. ಸೂರ್ಯ ಅಸ್ತಮಿಸುವಾಗ ಆತನು ಪರಲೋಕದಲ್ಲಿದ್ದನು. ಎಂತ ಒಳ್ಳೆಯ ಜೀವಿತ, ಎಂತ ತೀರ್ಪು ಆತನ ಜೀವಿತದಲ್ಲಿ. ದೇವರ ಆಶೀರ್ವಾದವನ್ನ ನಾವು ಕಂಡೆವು. ವಾಕ್ಯವನ್ನ ಕೇಳುತ್ತಿರುವಂತ, ಧ್ಯಾನಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯೇಸು ಸ್ವಾಮಿಯನ್ನ ನಂಬಿದ್ದೀರೋ? ಈ ದಿನ ದೇವರು ನಿಮ್ಮನ್ನ ಕರೆಯುವುದಾದರೆ ನಾನು ಯೇಸು ಸ್ವಾಮಿ ಬಳಿಗೆ ಹೋಗುತ್ತೇನೆ ಎಂಬ ನಂಬಿಕೆ ನಿಮಗಿದೆಯೋ? ಯೇಸು ಸ್ವಾಮಿಯ ಕರೆವಿಕೆ ಯಾವಾಗ ಬೇಕಾದರೂ ಬರಬಹುದು. ಆತನ ಕರೆವಿಕೆಯನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರೋ? ನಿಮ್ಮ ಜೀವಿತವನ್ನ, ನನ್ನ ಜೀವಿತವನ್ನ ಪರೀಕ್ಷಿಸಿಕೊಳ್ಳಿರಿ. ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ನೀವು ನಾನು ಯೇಸುವನ್ನ ನಂಬಬೇಕೆಂಬುದಾಗಿ ಈ ವಾಕ್ಯಗಳು ನಮಗೆ ಸಾರಲ್ಪಡುತ್ತಿದೆ. ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಬೇಕಾ? ನರಕದಿಂದ ತಪ್ಪಿಸಿಕೊಳ್ಳಬೇಕಾ? ಎರಡನೇ ಮರಣ, ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವಂತ ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳಬೇಕಾ? ಹಾಗಾದರೆ ಯೇಸುವಿನ ಮಾತುಗಳನ್ನ ಕೇಳಿರಿ. ಯೇಸು ಸ್ವಾಮಿ ನಿಕೋದೇಮನಿಗೆ ಏನ್ ಹೇಳಿದರು? ಮೋಶೆ ಅರಣ್ಯಕಾಂಡದಲ್ಲಿ ಸರ್ಪವನ್ನ ಯಾವ ರೀತಿಯಾಗಿ ಮೇಲಕ್ಕೆ ಎತ್ತಿದನೋ ಅದೇ ರೀತಿಯಾಗಿ ಕ್ರೂಜೆಗೆ ಹಾಕಲ್ಪಟ್ಟಂತ ಯೇಸುವನ್ನ ನಾವು ನೋಡಬೇಕು. ನಾವು ಕ್ರೂಜೆಯನ್ನ ನೋಡುವಾಗ, ನಾವು ಕ್ರೂಜೆಯ ಮೇಲಿರುವ ಯೇಸು ಸ್ವಾಮಿಯನ್ನ ನಂಬುವಾಗ ನಾವು ರಕ್ಷಣೆ ಹೊಂದುತ್ತೇವೆ, ನಾವು ಬದುಕಿಕೊಳ್ಳುತ್ತೇವೆ, ನಾವು ನಿತ್ಯ ಜೀವವನ್ನ ಹೊಂದಿಕೊಳ್ಳುತ್ತೇವೆ. ನರಕದ ಬೆಂಕಿಯಿಂದ ನಾವು ತಪ್ಪಿಸಲ್ಪಡುತ್ತೇವೆ, ನ್ಯಾಯ ತೀರ್ಪಿನಿಂದ ನಾವು ತಪ್ಪಿಸಲ್ಪಡುತ್ತೇವೆ. ನಾನು ಹಲವು ದಿನಗಳ ಹಿಂದೆ ಈ ಒಂದು ಉದಾಹರಣೆಯನ್ನ ನಾನು ನಿಮಗೆ ಹೇಳಿದ್ದೆ. ಆದರೂ ಕೂಡ ನಿಮ್ಮ ಪ್ರಯೋಜನಕ್ಕೋಸ್ಕರವಾಗಿ ಈ ಉದಾಹರಣೆಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆ ಸಹೋದರನ ಹೆಸರು, ದೇವ ಸೇವಕನ ಹೆಸರು ಪಾಸ್ಟರ್ ಅಮೃತರಾಜ್ ಎಂಬುದಾಗಿ. ಪುನಃ ಹೇಳ್ತೇನೆ, ಕೇಳಿಸಿಕೊಳ್ಳ್ರಿ. ಅವರು ಸಹೋದರ ಅಮೃತರಾಜ್ ಎಂಬುದಾಗಿ ಬೆಂಗಳೂರಿನಲ್ಲಿ ದೇವ ಸೇವಕರಾಗಿ ಅವರು ಸೇವೆ ಮಾಡುತ್ತಾ ಬಂದರು. ಅವರ ಒಂದು ಜೀವಿತ ಬಹು ಭಕ್ತಿಯಿಂದ ಕೂಡಿದಂತ ಜೀವಿತ. ಅವರ ಒಂದು ಜೀವಿತ ಅನೇಕ ಆತ್ಮಗಳಿಗೆ ಆಶೀರ್ವಾದಕರವಾದಂತ ಜೀವಿತ. ಅವರನ್ನ ಕುರಿತು ಈ ಒಂದು ಸಾಕ್ಷ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಾನು ಒಮ್ಮೆ ದೆಹಲಿಗೆ ಪ್ರಯಾಣ ಮಾಡುತ್ತಿದ್ದೆ. ಆ ಪ್ರಯಾಣ ಮಾಡುವಾಗ ನನ್ನ ಪ್ರಯಾಣದಲ್ಲಿ ನನ್ನ ಸಮಯವನ್ನ ಸತ್ಯವೇದವನ್ನ ಓದುವುದರಲ್ಲಿ ನಾನು ಕಳೆಯುತ್ತಿದ್ದೆ. ಆ ರೀತಿಯಾಗಿ ನಾನು ಎಡೆಬಿಡದೆ ಸತ್ಯವೇದವನ್ನ ಓದುತ್ತಾ ಪ್ರಯಾಣ ಮಾಡುತ್ತಿರುವಾಗ ಸ್ಲೀಪರ್ ಕೋಚಿನ ಮೇಲಿದ್ದಂತ ಒಬ್ಬ ವ್ಯಕ್ತಿ, ಆತನು ಇಳಿದು ಬಂದು ನನ್ನೊಂದಿಗೆ ಮಾತನಾಡಿದನು. ನಿನ್ನ ಹೆಸರೇನು? ನೀನು ಎಲ್ಲಿಗೆ ಪ್ರಯಾಣ ಮಾಡುತ್ತಿದ್ದಿ? ನೀನು ಸತ್ಯವೇದವನ್ನ ಓದುತ್ತೀಯಲ್ಲ ಎಂಬುದಾಗಿ ಹೇಳಿದನು. ಆಗ ನಾನು ಹೇಳಿದೆ, ನಾನು ಈ ರೀತಿಯಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಸಭೆಯಲ್ಲಿ ಆರಾಧಿಸುತ್ತಾ ಬರುತ್ತಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ,
ಆ ರೀತಿಯಾಗಿ ನಾನು ಹೇಳಿದಾಗ ಆತನು ಯಾವ ಸಭೆಗೆ ಹೋಗುತ್ತೆ ಎಂಬುದಾಗಿ ಕೇಳಿದನು. ಭಕ್ಸಿಂಗ್ ಅವರ ಸಭೆಗೆ ಹೋಗುತ್ತಿದ್ದೇನೆ ಎಂಬುದಾಗಿ ಹೇಳಿದೆ. ಆಗ ಆತನು ಹೇಳಿದ, ಸೋದರ ಅಮೃತರಾಜನ ನೀವು ಬಲ್ಲವರಾಗಿದ್ದೀರಾ. ಅವರು ವಾಕ್ಯವನ್ನ ಹೇಳಿದಾಗ ಆ ವಾಕ್ಯವನ್ನ ಕೇಳಿ ನಾನು ರಕ್ಷಣೆ ಹೊಂದಿಕೊಂಡೆ ಎಂಬುದಾಗಿ ಹೇಳಿದ. ಮಾತ್ರವಲ್ಲ, ನಾನು ಈಗ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುತ್ತಿದ್ದೇನೆ. ನನ್ನ ಕಚೇರಿ ದೆಹಲಿಯಲ್ಲಿದೆ. ನಾನು ದೆಹಲಿಗೆ ಪ್ರಯಾಣ ಮಾಡುತ್ತಿದ್ದೇನೆ ಎಂಬುದಾಗಿ ಆತನು ನನ್ನ ಪ್ರಯಾಣದಲ್ಲಿ ತನ್ನ ಸಾಕ್ಷಿಯನ್ನ ಸೋದರ ಅಮೃತರಾಜ್ ವಿಷಯದಲ್ಲಿ ಕ್ಲಿಪ್ತವಾಗಿ ಹೇಳಿ ನನ್ನಿಂದ ಬೀಳ್ಕೊಂಡು ಆತನು ತನ್ನ ಪ್ರಯಾಣವನ್ನ ಮುಂದುವರಿಸಿದ. ಈ ಸೋದರ ಅಮೃತರಾಜ್ ಅವರ ಒಂದು ಸಾಕ್ಷಿ ಈ ರೀತಿಯಾಗಿದೆ. ಅವರ ಮನೆಯ ಸಮೀಪದಲ್ಲಿ ಒಬ್ಬ ಡಾಕ್ಟರ್ ವಾಸ ಮಾಡುತ್ತಿದ್ದನು. ಆ ಡಾಕ್ಟರ್ ರಕ್ಷಣೆ ಹೊಂದದೇ ಇರುವಂತ ಡಾಕ್ಟರ್ ಆಗಿದ್ದನು. ಯಾವಾಗೆಲ್ಲ ಅಮೃತರಾಜ್ ಬೈಬಲ್ ಬ್ಯಾಗ್ ಅನ್ನ ತೋಳಿನಲ್ಲಿ ಹಾಕಿಕೊಂಡು ಆ ಡಾಕ್ಟರ್ ಮನೆ ಮುಂದೆ ಪ್ರಯಾಣ ಮಾಡುವಾಗ ಈ ಡಾಕ್ಟರ್ ಅಮೃತರಾಜ್ ದೇವ ಸೇವಕರನ್ನ ನೋಡಿ ಹೊರಗಡೆ ಬಂದು ಆತನನ್ನು ನೋಡಿ ನಿಂದಿಸುತ್ತಿದ್ದನು. ಆತನನ್ನು ನೋಡಿ ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಬೈತಾ ಇದ್ದನು, ಅವಮಾನವನ್ನ ಮಾಡುತ್ತಿದ್ದನು. ಆ ಭಾಷೆಗಳನ್ನ ನಿಮಗೆ ನಾನು ತಿಳಿಸಲು ಬಯಸುವುದಿಲ್ಲ. ಸೂಕ್ಷ್ಮವಾಗಿ ಹೇಳುವಂತ ಈ ಮಾತುಗಳನ್ನ, ಸಾಕ್ಷಿಯನ್ನ ಅರ್ಥ ಮಾಡಿಕೊಳ್ಳಿರಿ. ಪ್ರಿಯ ದೈವ ಜನರೇ, ಆ ಒಂದು ವೈದ್ಯನು ಆ ರೀತಿಯಾಗಿ ಸೋದರ ಅಮೃತರಾಜ್ಗೆ ತಿಳಿಸಿದಾಗ, ನಿಂದಿಸುತ್ತಿದ್ದಾಗ ಅಮೃತರಾಜ್ ಮೌನವಾಗಿ ಆ ಒಂದು ಪ್ರದೇಶದಿಂದ ಹೊರಟು ಹೋಗುತ್ತಿದ್ದರು. ಡಾಕ್ಟರ್ ಅಮೃತರಾಜನ್ನ ನೋಡಿ ಹೇಳುತ್ತಿದ್ದನು, ಬೈಬಲ್ ಪಟ್ಟಿಯನ್ನ ಬ್ಯಾಗ್ ಅನ್ನ ಹಾಕೊಂಡು ಹೋಗ್ತಾ ಇದ್ದಾನೆ, ಬೇರೆ ಕೆಲ್ಸನೇ ಇಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಊಟಕ್ಕೆ ಏನ್ ಮಾಡ್ತಾನೆ, ಈ ರೀತಿಯಾಗಿ ಅವಮಾನ ಪಡಿಸುತ್ತಿದ್ದನು. ಈ ರೀತಿಯಾದಂತ ಒಂದು ಜೀವಿತದಲ್ಲಿ ಒಮ್ಮೆ ಸೋದರ ಅಮೃತರಾಜ್ ಮನೆಯನ್ನ ಸುಮಾರು ತಡರಾತ್ರಿ 1 ಗಂಟೆ 2 ಗಂಟೆ ಸಮಯದಲ್ಲಿ ಡಾಕ್ಟರ್ ಮನೆಯ ಸೇವಕನು ಬಂದು ಕದ ತಟ್ಟುವುದನ್ನ ಅವರು ಕಂಡರು. ಕದವನ್ನ ತೆರೆದು ನೋಡಿದಾಗ ಡಾಕ್ಟರ್ ಮನೆಯ ಸೇವಕನನ್ನು ನೋಡಿ ಕೇಳಿದರು, ಯಾಕಪ್ಪ ಇಷ್ಟೊತ್ತಲ್ಲಿ ಬಂದಿದೆ ಎಂಬುದಾಗಿ ಕೇಳಿದಾಗ, ಡಾಕ್ಟರ್ ಹೆಂಡತಿ ಕಳಿಸಿದ್ದಾರೆ, ಡಾಕ್ಟರ್ ಅಮ್ಮ ಕಳಿಸಿದ್ದಾರೆ, ನೀವು ಬೇಗ ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಯಾಕಪ್ಪ ಏನಾಯ್ತು ಎಂಬುದಾಗಿ ಕೇಳಿದಾಗ, ಸಾರ್ ಡಾಕ್ಟರ್ ಬಹಳ ಕಷ್ಟದಲ್ಲಿದ್ದಾರೆ, ನೀವು ಬರಬೇಕೆಂಬುದಾಗಿ ಡಾಕ್ಟರ್ ಅಮ್ಮ ಹೇಳುತ್ತಿದ್ದಾರೆ ಎಂಬುದಾಗಿ ವಿನಂತಿಸಿಕೊಂಡನು. ಆಗ ಅಮೃತರಾಜ್ ಅವರು ಹೇಳಿದರು, ಆ ಡಾಕ್ಟರ್ ನನ್ನ ಕಂಡ್ರೆ ಅವಮಾನ ಮಾಡ್ತಾರೆ, ನಿಂದಿಸ್ತಾರೆ, ಬೈತಾರೆ, ನಾನು ಹೇಗೆ ಬರಲಿ ಎಂಬುದಾಗಿ ಹೇಳಿದರು. ಆತನು ಹೇಳಿದನು, ಇಲ್ಲ ಇಲ್ಲ ಸಾರ್, ನನ್ನ ಡಾಕ್ಟರ್ ಅಮ್ಮ ಬಹಳವಾಗಿ ವಿನಂತಿಸಿಕೊಂಡ ಕಾರಣ ನೀವು ಬರಲೇಬೇಕೆಂಬುದಾಗಿ ನಿಮ್ಮನ್ನು ಬಲವಂತ ಮಾಡಿ ಕರೆದುಕೊಂಡು ಬನ್ನಿ, ಕನಿಕರದಿಂದ ಬೇಡ್ಕೊಳ್ಳಿ ಎಂಬುದಾಗಿ ಅವರು ಹೇಳಿ ಕಳಿಸಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ, ಆದ ಕಾರಣ ಬಂದೆ ಎಂಬುದಾಗಿ ಆತನು ತಿಳಿಸಿದನು. ಸೋದರ ಅಮೃತರಾಜ್ ಆ ಒಂದು ಡಾಕ್ಟರ್ ಅನ್ನ ನೋಡಿದಾಗ, ಭೇಟಿಯಾಗಲು ಹೋದಾಗ, ಡಾಕ್ಟರ್ ಅಮ್ಮ ಅಮೃತರಾಜ್ ಅವರನ್ನ ನೋಡಿ, ಸಹೋದರರೇ, ನನ್ನ ಗಂಡ ಕೊನೆಯ ಗಳಿಗೆಯಲ್ಲಿದ್ದಾನೆ, ಆತನು ಅನಾರೋಗ್ಯದಲ್ಲಿದ್ದಾನೆ, ಆತನು ತುಟಿಯನ್ನ ತೆರೆದು ಏನೋ ಮಾತನಾಡುತ್ತಿದ್ದಾನೆ, ಆತನು ಹೇಳುವಂತ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ, ಆದ ಕಾರಣ ದಯಮಾಡಿ ಆತನು ಹೇಳುವಂತ ಮಾತನ್ನ ನೀವು ಕೇಳಿಸ್ಕೊಳ್ಳಿ, ಆ ಮಾತುಗಳನ್ನ ನನಗೆ ದಯಮಾಡಿ ತಿಳಿಯಪಡಿಸಿರಿ ಎಂಬುದಾಗಿ ಅಮೃತರಾಜ್ ಅವರಿಗೆ ಡಾಕ್ಟರ್ ಅಮ್ಮ ಕೇಳ್ಕೊಂಡ್ರು. ಆಗ ಬೋಧಕರಾದಂತ ಸೇವಕರಾದಂತ ಡಾಕ್ಟರ್ ಅಮೃತರಾಜ್ ತನ್ನ ಕಿವಿಯನ್ನ ಆ ಡಾಕ್ಟರ್ ತುಟಿಯ ಬಳಿ ತೆಗೆದುಕೊಂಡು ಹೋಗಿ ಆ ಡಾಕ್ಟರ್ ಏನ್ ಹೇಳ್ತಾರೆ ಎಂಬುದಾಗಿ ಕೇಳಿದರು. ಆ ಡಾಕ್ಟರ್ ಈ ರೀತಿಯಾಗಿ ಹೇಳುತ್ತಿದ್ದಾರೆ, ಅಯ್ಯೋ ನನ್ನನ್ನು ತೆಗೆದುಕೊಂಡು ಹೋಗ್ಬೇಡಿ, ಅಯ್ಯೋ ಎಲ್ಲಾ ಕಡೆ ಕತ್ತಲೆ ಇದೆ, ಅಯ್ಯೋ ನನಗೆ ಭಯವಾಗ್ತಾ ಇದೆ. ಆ ನಂತರ ಆ ಡಾಕ್ಟರ್ ಸತ್ತು ಹೋದರು. ಪ್ರಿಯ ದೈವ ಜನರೇ, ನರಕ, ಪಾತಾಳ, ನ್ಯಾಯ ತೀರ್ಪು ಖಚಿತವಾಗಿದೆ. ನೀವು ನಾನು ರಕ್ಷಣೆ ಹೊಂದಬೇಕೆಂಬುದಕ್ಕೋಸ್ಕರವಾಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಆತನ ಶಿಲುಬೆಯನ್ನ ನೋಡ್ರಿ, ಆತನ ಮೊಳೆಗಳ ಗಾಯವನ್ನ ನೋಡ್ರಿ,
ಆತನ ಮುಳ್ಳಿನ ಮುಕುಟವನ್ನ ನೋಡ್ರಿ, ಆತನ ಪ್ರೀತಿಯನ್ನ ನೋಡ್ರಿ. ಆತನು ಹೇಳುತ್ತಿದ್ದಾನೆ, ಶಿಲುಬೆಯಿಂದ ಮಾತನಾಡುತ್ತಿದ್ದಾನೆ, ಎಲ್ಲಾ ತೀರಿತು ಎಂಬುದಾಗಿ ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಹಾಗಾದರೆ ನಾನು ಇನ್ನೂ ಯೇಸು ಸ್ವಾಮಿಯನ್ನ ನಂಬದೇ ಇರುವುದಾದರೆ ಈ ಒಂದು ಸತ್ಯವೇದದಲ್ಲ ಕೂಟದಲ್ಲಿ ನಂಬರಿ. ಯೇಸುವೆ, ನಾನು ಒಬ್ಬ ಪಾಪಿ, ನನ್ನ ಪಾಪಗಳನ್ನ ಕ್ಷಮಿಸಿ, ನನ್ನ ಹೃದಯಕ್ಕೆ ಬಾ, ನಿನ್ನ ರಕ್ತದಿಂದ ನನ್ನನ್ನು ತೊಳೆ, ನಿನ್ನ ಮಗನಾಗಿ ಮಾಡು, ನಿನ್ನ ಮಗಳಾಗಿ ಮಾಡು, ನನ್ನೊಳಗೆ ಬಾ, ನನ್ನ ಹೃದಯದಲ್ಲಿ ವಾಸ ಮಾಡು, ನನ್ನನ್ನು ಆಶೀರ್ವದಿಸು. ನನ್ನ ಜೀವಿತದಲ್ಲಿ ಸಮಾಧಾನವಿಲ್ಲ, ನನ್ನ ಜೀವಿತದಲ್ಲಿ ಪಾಪವಿದೆ, ನನ್ನ ಜೀವಿತದಲ್ಲಿ ದುಃಖವಿದೆ, ನನ್ನ ಜೀವಿತದಲ್ಲಿ ಕತ್ತಲೆ ಇದೆ, ನನ್ನ ಜೀವಿತದಲ್ಲಿ ಅಶಾಂತಿ ಇದೆ ಎಂಬುದಾಗಿ ನೀವು ಆತನಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡುವುದಾದರೆ ಕರ್ತನು ನಿಮ್ಮ ಒಳಗೆ ಹೃದಯಕ್ಕೆ ಬರುತ್ತಾನೆ, ಪಾಪವನ್ನ ಕ್ಷಮಿಸ್ತಾನೆ, ಕರ್ತನ ಪ್ರೀತಿಯನ್ನ ನೀವು ತಿಳ್ಕೊಳ್ಳುವಂತೆ ಸಹಾಯ ಮಾಡ್ತಾನೆ. ಕರ್ತನ ಈ ಧ್ಯಾನವನ್ನು ಆಶೀರ್ವದಿಸಲಿ, ಬಿಡದೆ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಕರ್ತನ ನಾಮಕ್ಕೆ ಸ್ತೋತ್ರ.